ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯದಲ್ಲಿ ಫೌಂಡರ್ಸ್ ಡೇ ಕಾರ್ಯಕ್ರಮವನ್ನು ಕುವೆಂಪು ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಭಾಳ ಒಂಥರ ಧನ್ಯತಾ ಭಾವ ಇದೆ ನನಗೆ. ಯಾಕಂದರೆ ನಾನು ಕಾರ್ಯಕ್ರಮದಲ್ಲೇ ಹೇಳಿದ್ದೆ, ಅದೇ ಥರ ಚಾಮರಾಜ್ ಅವರ ಜೊತೆ ಹೆಚ್ಚು ನಾನು ದೂರವಾಣಿ ಅಥವಾ ಮೊಬೈಲಲ್ಲಿ ಮಾತಾಡಿದ್ದೇನೆ. ಅದೇ ಈಗ ಪರ್ಸ್ನಲಿ ಭೇಟಿ ಮಾಡಿದ್ದೆ ಕಮ್ಮಿ. ಆದರೆ ಅವರ ಅಸೋಸಿಯೇಷನ್ 20 ವರ್ಷದಿಂದ ಇವತ್ತು ಅವರ ಈ ಯೂನಿವರ್ಸಿಟಿ ಅವ್ರು ಕರ್ಕೊಂಬಂದು ರೇವಾ ಯೂನಿವರ್ಸಿಟಿ ನೋಡಿದೆ. ಇಲ್ಲಿ ಈ ಥರದ ನಾನು ಸಿನಿಮಾದಲ್ಲಿ ವಿದೇಶದಲ್ಲಿರೋ ಯೂನಿವರ್ಸಿಟಿ ನೋಡಿದ್ದೆ. ಅನೇಕ ಕಡೆ ಹೇಳ್ತಿದ್ರು ಅಲ್ಲಿಯ ಸ್ಟೂಡೆಂಟ್ಸ್ ಎಲ್ಲ ಕಾರಲ್ಲೇ ಬರ್ತಾರೆ, ಕಾರಲ್ಲೇ ಹೋಗ್ತಾರೆ. ನಾನಂದೆ ನನ್ನ ಹೆಂಡತಿಗೆ ಹೇಳಿದೆ, ಇಲ್ಲಿ ಕಾರಲ್ಲಿ ಬರ್ತಾರೋ ಹೋಗ್ತಾರೋ ಆ ರೀತಿ ಇದೆ, ಇದು ಇಲ್ಲ ವಿದೇಶದಲ್ಲಿ ಇದ್ದಂಗಿದೆ ಅಂತ. ಆ ರೇವಾ ಯೂನಿವರ್ಸಿಟಿ ಬಂದು ಇವತ್ತು ಅನುಶ್ರೀ ಮತ್ತು I feel elated after coming over here. Actually, I come to know more about this college only after landing here. It's an excellent college. I have my own dreams that it will come to greater heights, and I wish them all the best more than anything else. I feel elated after coming over here. Actually, I come to know more about this college only after landing here. It's an excellent college. I have my own dreams that it will come. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.